Pedigree method. In pedigree method, individual plants are selected from F2 and the subsequent segregating generations and their progenies are tested. So initially compared to other method, that is mass line selections and pure line selection, the parental plants are selected from F1 generation. But in pedigree method, what happened? Parental plants are selected from the F2 generation and progenies are tested with the along with their parental plant. So initially parental plants means F2 generation production ಮಾಡಲಿಕ್ಕೆ ಯಾವ ಪ್ಲಾಂಟ್ಸ್ ಅನ್ನು ಯುಟಿಲೈಸೇಷನ್ ಮಾಡೋದನ್ನ ಅದನ್ನ ಪೇರೆಂಟಲ್ ಪ್ಲಾಂಟ್ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆ ಪೇರೆಂಟಲ್ ಪ್ಲಾಂಟ್ ಜೊತೆಗೆ ಏನು ಮಾಡ್ತೀವಿ ನಾವು F2 progenies ಅನ್ನ ಕ್ರಾಸಿಂಗ್ ಮಾಡ್ತೀವಿ. ಡ್ಯೂರಿಂಗ್ ದ ಎಂಟೈರ್ ಆಪರೇಷನ್ a record of all the plant offspring relationship is kept. It is known as pedigree record. So initially next one is what is pedigree record. So pedigree record means plant and parent and offspring relationship. So initially parent and offspring relationship ಹೇಳಿಕಾದ್ರೆ ಏನು homozygous nature ಅಥವಾ heterozygous nature ಇದೆಯಾ ಅಥವಾ ಸಿಂಗಲ್ ವೆರೈಟಿ ಅಲ್ಲಿ ಪ್ರೆಸೆಂಟ್ ಇದೆ ಅಥವಾ ಸ್ಟ್ರೇನ್ಸ್ ಲೆವೆಲ್ ಅಲ್ಲಿ ವೇರಿಯೇಷನ್ಸ್ ಇದೆಯಾ. ಸೊ ಆ ರಿಲೇಷನ್ಸ್ ಅನ್ನ ನಾವು ಒಂದು ರೆಕಾರ್ಡ್ ಮಾಡೋಕೆ ಏನು ಹೇಳ್ತಾರೆ ಅಥವಾ ನೋಟ್ ಡೌನ್ ಮಾಡಿ ಇಟ್ಕೊಳ್ಳೋದಕ್ಕೆ ಏನು ಕರೀತಾರೆ ಪೆಡಿಗ್ರಿ ರೆಕಾರ್ಡ್ಸ್ ಹೇಳಿ ಕರೀತಾರೆ. ಇಂಡಿವಿಜುವಲ್ ಪ್ಲಾಂಟ್ ಸೆಲೆಕ್ಷನ್ ಈಸ್ ಕಂಟಿನ್ಯೂಡ್ ಟಿಲ್ ದ progenies become virtually homozygous and they show no segregation. At this stage, selection is done among the progenies because there would be no genetic variation within the progeny. So initially ಪ್ಲಾಂಟ್ ಸೆಲೆಕ್ಷನ್ ಇನ್ ಪೆಡಿಗ್ರಿ ಮೆಥಡಲ್ಲಿ ಪ್ಲಾಂಟ್ ಸೆಲೆಕ್ಷನ್ ಅಪ್ ಟು ಯಾವ ಲೆವೆಲ್ ವರೆಗೂ ಮಾಡ್ತಾರೆ ಅಂದರೆ ಪ್ಲಾಂಟ್ ಬಿಕಮ್ ಹೋಮೋಜೈಗಸ್. ಸೊ ಇನಿಷಿಯಲಿ ನೀವು ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಯಾವ ರೀತಿ ಪ್ಲಾಂಟ್ ಹೋಮೋಜೈಗಸ್ ಕಂಡೀಷನ್ ಮೇಂಟೈನ್ ಆಗುತ್ತಾನ ಕ್ರಾಸಿಂಗ್ ಮಾಡ್ತಾ ಹೋಗ್ತೀರಾ. ಸೊ ಅದೇ ರೀತಿ ಪೆಡಿಗ್ರಿ ಮೆಥಡ್ಸ್ ಅಲ್ಲೂ ಪ್ಲಾಂಟ್ ಅಟೈನಿಂಗ್ ದ ಹೋಮೋಜೈಗಸ್ ಕಂಡೀಷನ್ಸ್. ಸೊ ಯಾವಾಗ ಹೋಮೋಜೈಗಸ್ ಕಂಡೀಷನ್ ಅಟೈನ್ ಆಗುತ್ತೋ ಅಲ್ಲಿವರೆಗೂ ಕ್ರಾಸಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ಇಸ್ ಸೊ ನೋ ಸೆಗ್ರಿಗೇಷನ್. ಸೊ ಸೆಗ್ರಿಗೇಷನ್ ಮೀನ್ಸ್ ವೇರಿಯಂಟ್ ಕ್ಯಾರೆಕ್ಟರ್. ಸೊ ವೇರಿಯೇಷನ್ ಕ್ಯಾರೆಕ್ಟರ್ನ ತೋರಿಸದೇ ಇರೋ ತನಕ ಏನು ಮಾಡ್ತೀವಿ ನಾವು ಕ್ರಾಸಿಂಗ್ ಅನ್ನ ಕಂಟಿನ್ಯೂಯೇಷನ್ ಮಾಡ್ತೀವಿ. ನೋ ಜೆನೆಟಿಕ್ ವೇರಿಯೇಷನ್ ದಟ್ ಇಸ್ ಪ್ಲಾಂಟ್ ಅಲ್ಲಿ. ಸೊ ಲಾರ್ಜ್ ನಂಬರ್ ಆಫ್ ಅಪ್ ಟು ಥೌಸಂಡ್ಸ್ ಆಫ್ ಸ್ಪೀಸೀಸ್ ಅನ್ನು ನೀವು ಪ್ರೊಡಕ್ಷನ್ ಮಾಡಿದ್ರೆ ಅಂದ್ರೆ ಸೊ ಆ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಅಲ್ಲೂ ಯಾವುದೇ ರೀತಿ ವೇರಿಯೇಷನ್ಸ್ ಬರುತ್ತೆ, ಎಲ್ಲಾ ಪ್ಲಾಂಟು ಹೋಮೋಜೈಗಸ್ ಇರಬೇಕು. ಸೊ ಅಲ್ಲಿವರೆಗೂ ಕ್ರಾಸಿಂಗ್ ಮಾಡ್ತಾರೆ ಯಾವ್ದ್ರಲ್ಲಿ ಪೆಡಿಗ್ರಿ ಮೆಥಡ್ ಅಲ್ಲಿ. ನೆಕ್ಸ್ಟ್ ಒನ್ ಇಸ್ ಪೆಡಿಗ್ರಿ ರೆಕಾರ್ಡ್. A detailed record of relationship between the selected plants and their progenies is maintained. So initially pedigree record ಅಂತ ಹೇಳ್ರಿ ಏನು ಹೇಳ್ರಿ ರಿಲೇಷನ್ಸ್ ಬಿಟ್ವೀನ್ ದ ಪೇರೆಂಟಲ್ ಪ್ಲಾಂಟ್ಸ್ ಅಂಡ್ ದರ್ ಪ್ರೋಜೆನೀಸ್. ಸೊ ಪೇರೆಂಟಲ್ ಪ್ಲಾಂಟ್ ಮತ್ತು ಪ್ರೋಜೆನೀಸ್ ದ ಕ್ಯಾರೆಕ್ಟರ್ ಅನ್ನ ಅಥವಾ ಅದರ ಅಬ್ಸರ್ವಬಲ್ ಕ್ಯಾರೆಕ್ಟರ್ ಅನ್ನ ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಪೆಡಿಗ್ರಿ ರೆಕಾರ್ಡ್ಸ್ ಹೇಳಿ ಕರೀತಾರೆ. ಆ ರೆಕಾರ್ಡ್ ಆಫ್ ಪೇರೆಂಟ್ ಆಫ್ಸ್ಪ್ರಿಂಗ್ ರಿಲೇಶನ್ಶಿಪ್ ಈಸ್ ನೌನ್ ಆಸ್ ಪೆಡಿಗ್ರಿ ರೆಕಾರ್ಡ್ ಆರ್ ಸಿಂಪ್ಲಿ ಏನ್ ಹೇಳ್ತಾರೆ ಪೆಡಿಗ್ರಿ ಹೇಳಿ ಕರೀತಾರೆ. ಸೊ ದಟ್ ಈಸ್ ಪೆಡಿಗ್ರಿ ರೆಕಾರ್ಡ್ ಅಂದ್ರೆ ಫೈನಲ್ ಆಗಿ ಏನ್ ಹೇಳ್ಬಹುದು ಪೇರೆಂಟ್ ಆಫ್ಸ್ಪ್ರಿಂಗ್ ರಿಲೇಶನ್ಶಿಪ್ ಹೇಳಿ ಕರೀಬಹುದು. ದ ಪೆಡಿಗ್ರಿ ಮೇ ಬಿ ಡಿಫೈನ್ಡ್ ಆಸ್ ಎ description of ancestor of an individual and it generally goes back to some distant ancestor or ancestor in the past. So initially pedigree ಅಂದ್ರೆ ಏನು ಹೇಳ್ರಿ ಡಿಸ್ಕ್ರಿಪ್ಷನ್ ಆಫ್ ancestor. ಸೊ ಡಿಸ್ಕ್ರಿಪ್ಷನ್ ancestors ಅಲ್ಲಿ ಏನಾಗುತ್ತೆ ಸೊ ಈ ಒಂದು ಪ್ಲಾಂಟ್ ನೀವು ಪೇರೆಂಟಲ್ ಪ್ಲಾಂಟ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಆ ಪೇರೆಂಟಲ್ ಪ್ಲಾಂಟ್ ಒರಿಜಿನೇಟೆಡ್ ಫ್ರಮ್ ದಿ ವಿಚ್ ಸ್ಪೀಸೀಸ್ ಆರ್ ವಿಚ್ ಪ್ಲಾಂಟ್. ಸೊ ಯಾವ ಪ್ಲಾಂಟ್ ಇಂದ ಒರಿಜಿನೇಟ್ ಆಗಿದೆ ಹೇಳಿ ಅದನ್ನ ಐಡೆಂಟಿಫೈ ಮಾಡೋದು, ಅದನ್ನ ರೆಕಾರ್ಡ್ ಮಾಡಿಟ್ಕೊಳ್ಳುವಂಥದ್ದು ಎಲ್ಲಿ ಬರುತ್ತೆ ಪೆಡಿಗ್ರಿ ರೆಕಾರ್ಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಜನರಲಿ ಗೋಸ್ ಬ್ಯಾಕ್ ಟು ದಿ ಡಿಸ್ಟೆಂಟ್ ancestor. ಸೊ ಡಿಸ್ಟೆಂಟ್ ancestor ಮೀನ್ಸ್ ನೀವು ಸೆಲೆಕ್ಷನ್ ಮಾಡೋದಂತ ಪೇರೆಂಟಲ್ ಪ್ಲಾಂಟ್ ಒರಿಜಿನೇಟೆಡ್ ಫ್ರಮ್ ದಿ ಸಿಂಗಲ್ ಸ್ಪೀಸೀಸ್ ಆಗಿರ್ಬೋದು ಅಥವಾ ಸಿಂಗಲ್ ವೇರಿಯಂಟ್ ಅಥವಾ ಸಿಂಗಲ್ ಸ್ಟ್ರೇನ್ ಇಂದ ಪ್ರೊಡಕ್ಷನ್ ಆಗಿದೆ ಅದನ್ನ ಸ್ಟಡಿ ಮಾಡೋದು ಬರುತ್ತೆ. ದ ಪೆಡಿಗ್ರಿ ಈಸ್ ಹೆಲ್ಪ್ಫುಲ್ ಇನ್ ಫೈಂಡಿಂಗ್ ಔಟ್ ಇಫ್ ಟೂ ಇಂಡಿವಿಜುವಲ್ಸ್ ಆರ್ ರಿಲೇಟೆಡ್ ಬೈ ಡಿಸೆಂಟ್ ದಟ್ ಈಸ್ ಹ್ಯಾವ್ ಎ ಕಾಮನ್ ಪೇರೆಂಟ್ ಇನ್ ದರ್ ancestry and therefore are likely to have some allele in common. ಸೊ ಯಾವ್ದಾದ್ರು ಕಾಮನ್ ಅಲೀಲ್ ಇದೆಯಾ ಹೇಳಿ ಅಥವಾ ಕಾಮನ್ ಜೀನ್ಸ್ ಪ್ರೆಸೆಂಟ್ ಇದೆ ಹೇಳಿ ರೆಕಾರ್ಡ್ ಮಾಡುವಂಥದ್ದು ಎಲ್ಲಿ ಬರುತ್ತೆ ಪೆಡಿಗ್ರಿ ರೆಕಾರ್ಡ್ಸ್ ಅಲ್ಲಿ ಬರುತ್ತೆ. Next one is applications of pedigree method. The pedigree method is used for selection of segregating generations of cross in self-pollinated crops. So initially first application ಏನು selection from the segregating generation. So segregating generation ಇಂದ ಒಂದು ಪ್ಲಾಂಟ್ ಅನ್ನ ಆಸ್ ಎ ಹೋಮೋಜೈಗಸ್ ಪ್ಲಾಂಟ್ ಆಗಿರ್ಬೋದು ಅಥವಾ ಹೋಮೋಜೈಗಸ್ ಪೇರೆಂಟಲ್ ಪ್ಲಾಂಟ್ ಆಗಿರ್ಬೋದು ಅಥವಾ ಆಸ್ ಎ ನ್ಯೂ ವೆರೈಟಿ ಆಗಿ ಸೆಲೆಕ್ಷನ್ ಮಾಡಲಿಕ್ಕೆ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಏನು ಪೆಡಿಗ್ರಿ ಮೆಥಡ್ ಈಸ್ ಯೂಸ್ಫುಲ್ ಟು ಕರೆಕ್ಟ್ ಸಮ್ ಸ್ಪೆಸಿಫಿಕ್ ವೀಕ್ನೆಸ್ ಆಫ್ ಅನ್ ಎಸ್ಟಾಬ್ಲಿಷ್ಡ್ ವೆರೈಟಿ. ಸೊ ಇನಿಷಿಯಲಿ ನೀವು ಆಲ್ರೆಡಿ ಒಂದು ಮಾಸ ಎಲೆಕ್ಷನ್ ಇಂದ ಒಂದು ವೆರೈಟಿಯನ್ನು ಪ್ರೊಡಕ್ಷನ್ ಮಾಡಿದ್ರೆ ಅಥವಾ ಪ್ಯೂರ್ ಲೈನ್ ಮೆಥಡ್ ಇಂದ ಒಂದು ಪ್ಲಾಂಟ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ವಿ ವೆರೈಟಿಯನ್ನು ಪ್ರೊಡಕ್ಷನ್ ಅದರಲ್ಲಿ ಏನಾದ್ರು ಸಮ್ ವೀಕ್ನೆಸ್ ಪ್ರೆಸೆಂಟ್ ಇದ್ರೆ ಅಂತ ವೀಕ್ನೆಸ್ ಅನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಏನು ನಮಗೆ ಪೆಡಿಗ್ರಿ ಮೆಥಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪೆಡಿಗ್ರಿ ಮೆಥಡ್ ಈಸ್ ಯೂಸ್ಫುಲ್ ಇನ್ ದ ಸೆಲೆಕ್ಷನ್ ಆಫ್ ನ್ಯೂ ಸುಪೀರಿಯರ್ ರಿಕಾಮಿನೆಂಟ್ ಟೈಪ್. ಸೊ ಇನಿಷಿಯಲಿ ಟು ಪ್ರೊಡ್ಯೂಸ್ ದ ನ್ಯೂ ರಿಕಾಮಿನೆಂಟ್ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ
ಯಾವುದು ಪೆಡಿಗ್ರಿ ಮೆಥಡ್ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಮೆಥಡ್ ಈಸ್ ಸೂಟೇಬಲ್ ಫಾರ್ ಇಂಪ್ರೂವಿಂಗ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಸಚ್ ಎಸ್ ಡಿಸೀಸ್ ರೆಸಿಸ್ಟೆನ್ಸ್, ಪ್ಲಾಂಟ್ ಹೈಟ್, maturity time, etc., as well as yield and quality character. So initially same as other methods. So ನಿಮಗೆ ಮಾಸ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಹೇಗೆ ಅಥವಾ ಪ್ಯೂರ್ ಲೈನ್ ಸೆಲೆಕ್ಷನ್ಸ್ ಅಲ್ಲಿ ಪ್ಲಾಂಟ್ ಅಲ್ಲಿ ಇರುವ ವೀಕ್ನೆಸ್ ಅನ್ನ ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಅಥವಾ ಸಮ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ನ ಎಡಿಷನ್ ಮಾಡಲಿಕ್ಕೆ ಹೇಗೆ ಹೆಲ್ಪ್ಫುಲ್ ಆಗುತ್ತೋ ಅದೇ ರೀತಿ ಪೆಡಿಗ್ರಿ ಮೆಥಡ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೇನ್ಲಿ ಯಾವ್ಯಾವ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಅದು ಡಿಸೀಸ್ ರೆಸಿಸ್ಟೆನ್ಸ್ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡಲಿಕ್ಕಾಗಿರ್ಬೋದು, ಅಥವಾ ಪ್ಲಾಂಟ್ ಹೈಟನ್ನು ಇನ್ಕ್ರೀಸಿಂಗ್ ಮಾಡಲಿಕ್ಕೆ, ಅಥವಾ ಪ್ಲಾಂಟ್ ಹೈಟನ್ನು ಡಿಕ್ರೀಸ್ ಮಾಡಲಿಕ್ಕೆ, ಮೆಚುರಿಟಿ ಟೈಮನ್ನು ವೇರಿಯೇಷನ್ಸ್ ಮಾಡಲಿಕ್ಕೆ. ಸೊ ಈ ಎಲ್ಲ ವೇರಿಯೇಷನ್ಸ್ ಅನ್ನು ಕ್ರಿಯೇಷನ್ ಮಾಡಲಿಕ್ಕೆ ಪ್ಲಾಂಟ್ ಅಲ್ಲಿ ಯಾವುದು ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಪ್ಲಿಕೇಶನ್ ಅನ್ನ ಫೈನಲ್ ಆಗಿ ಹೇಳಲಿಕ್ಕೆ ಹೋದ್ರೆ 4 ಅಪ್ಲಿಕೇಶನ್ ಪ್ರೆಸೆಂಟ್ ಇದೆ. ಫಸ್ಟ್ ಒನ್ ಇಸ್ ಸೆಲೆಕ್ಷನ್ ಫ್ರಮ್ ದಿ ಸೆಗ್ರಿಗೇಟಿಂಗ್ ಜನರೇಷನ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಪ್ಲಿಕೇಶನ್. ಸೆಕೆಂಡ್ ಅಪ್ಲಿಕೇಶನ್ ಇಸ್ ಕರೆಕ್ಟ್ ಸಮ್ ಸ್ಪೆಸಿಫಿಕ್ ವೀಕ್ನೆಸ್. ಸೊ ಯಾವ್ದಾದ್ರು ವೀಕ್ನೆಸ್ ಇದ್ರೆ ಪ್ಲಾಂಟ್ ಅಲ್ಲಿ ಆ ವೀಕ್ನೆಸ್ ಅನ್ನ ಕರೆಕ್ಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಥರ್ಡ್ ಅಪ್ಲಿಕೇಶನ್ ಯಾವುದು ಸೆಲೆಕ್ಷನ್ ಆಫ್ ನ್ಯೂ ಸುಪೀರಿಯರ್ ರಿಕಾಮಿನೆಂಟ್. ಸೊ ರಿಕಾಮಿನೆಂಟ್ ವೆರೈಟಿಯನ್ನು ಸೆಲೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ವೆರೈಟಿಯಾಗಿ ಪ್ರೊಡಕ್ಷನ್ ಮಾಡಲಿಕ್ಕೆ ಏನು ಈಗ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಯಾವುದು ಪೆಡಿಗ್ರಿ ಮೆಥಡ್ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ದ ಫೋರ್ತ್ ಒನ್ ಇಸ್ ಅಪ್ಲಿಕೇಶನ್ ಯಾವುದು ಇಂಪ್ರೂವಿಂಗ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್. ಸೊ ಸ್ಪೆಸಿಫಿಕ್ ಆಗಿ ಈಲ್ಡಿಂಗ್ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಕ್ಯಾರೆಕ್ಟರ್ ಆಗೋದು. ಸೊ ಸ್ಪೆಸಿಫಿಕ್ ಕ್ಯಾರೆಕ್ಟರ್ನ ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಯಾವುದು ನಮಗೆ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಪ್ರೊಸೀಜರ್ ಫಾರ್ ದಿ ಪೆಡಿಗ್ರಿ ಮೆಥಡ್. ಸೊ ಇನಿಷಿಯಲಿ ಪೆಡಿಗ್ರಿ ಮೆಥಡ್ ಇದು ಒಂದು ವೆರೈಟಿಯನ್ನು ಹೇಗೆ ಪ್ರೊಡಕ್ಷನ್ ಮಾಡ್ತೀರಾ ಅವು ಪ್ರೊಸೀಜರ್ಸ್ ಬರುತ್ತೆ. ಪ್ರೊಸೀಜರ್ಸ್ ಅಲ್ಲಿ ಏನಿರುತ್ತೆ ಡಿಫ್ರೆಂಟ್ ಜನರೇಷನ್ಸ್ ಅಲ್ಲಿ ಪ್ಲಾಂಟ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಮಾಡ್ಕೊಂತ ಹೋಗೋದು ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಹೈಬ್ರಿಡೈಸೇಷನ್. ದ ಸೆಲೆಕ್ಷನ್ ಆಫ್ ಪೇರೆಂಟ್ಸ್ ಟು ಬಿ ಯೂಸ್ಡ್ ಇನ್ ಅ ಕ್ರಾಸ್ ಈಸ್ ಬೇಸ್ಡ್ ಆನ್ ದಿ ಹೈಬ್ರಿಡೈಸೇಷನ್. ಸೊ ಇನಿಷಿಯಲಿ ಪೇರೆಂಟಲ್ ಪ್ಲಾಂಟ್ ಸೆಲೆಕ್ಷನ್ ಹೇಗೆ ಮಾಡ್ತೀರಾ ಬೇಸ್ಡ್ ಆನ್ ದಿ ಹೈಬ್ರಿಡೈಸೇಷನ್ ಟೆಕ್ನಿಕ್. ಸೊ ಹೈಬ್ರಿಡೈಸೇಷನ್ ಟೆಕ್ನಿಕಲಿ ಏನ್ ಮಾಡ್ತೀರಾ, ಒಂದು ಹೋಮೋಜೈಗಸ್ ಪ್ಲಾಂಟ್ ಅನ್ನ ಅಪ್ ಟು 80% ಆರ್ 90% ಅಥವಾ 70% ಮೋರ್ ದೆನ್ 70% ಹೋಮೋಜೈಗಸ್ ಇರುವಂತಹ ಪ್ಲಾಂಟ್ ಅನ್ನ ಆಸ್ ಎ ಪೇರೆಂಟಲ್ ಪ್ಲಾಂಟ್ ಹೇಳಿ ಇನಿಷಿಯಲಿ ಫಸ್ಟ್ ಜನರೇಷನ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಅದನ್ನ P1 P2 ದಟ್ ಇಸ್ ಪೇರೆಂಟಲ್ ಪ್ಲಾಂಟ್ 1 ಅಂಡ್ ಪೇರೆಂಟಲ್ 2 ಪ್ಲಾಂಟ್ ಹೇಳಿ ಕನ್ಸಿಡರ್ ಮಾಡ್ತೀರಾ. ಪೇರೆಂಟ್ ಆರ್ ಕ್ರಾಸ್ ಟು ಪ್ರೊಡ್ಯೂಸ್ ಸಿಂಪಲ್ ಆರ್ ಕಾಂಪ್ಲೆಕ್ಸ್ ಕ್ರಾಸಸ್. ಸೊ ಇನಿಷಿಯಲಿ ಏನಾಗುತ್ತೆ ಸಿಂಪಲ್ ಆರ್ ಕಾಂಪ್ಲೆಕ್ಸ್ ಕ್ರಾಸಸ್ ಹೇಳಿ ಬರುತ್ತೆ. ಸೊ ಇನಿಷಿಯಲಿ F1 ಫ್ರೋಜನ್ ಏನ ನೀವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಐದರ್ ಸಿಂಪಲ್ ಕ್ರಾಸ್. ಸೊ ಸಿಂಪಲ್ ಕ್ರಾಸ್ ಅಂದ್ರೆ 2 ಡಿಫ್ರೆಂಟ್ ಪ್ಲಾಂಟ್ಸ್ ಆರ್ ಯೂಸ್ಡ್ ಆಸ್ ಎ ಪೇರೆಂಟಲ್ ಪ್ಲಾಂಟ್. ಸೊ ಒಂದು F1 ಪ್ರೋಜನ್ ಪ್ರೊಡಕ್ಷನ್ ಮಾಡಲಿಕ್ಕೆ 2 ಡಿಫ್ರೆಂಟ್ ಪೇರೆಂಟ್ ಅನ್ನು ಯುಟಿಲೈಸೇಷನ್ ಮಾಡಿದ್ರೆ ಅದನ್ನ ಸಿಂಪಲ್ ಕ್ರಾಸ್ ಹೇಳಿ ಕರೀತಾರೆ. ಸೊ ಕಾಂಪ್ಲೆಕ್ಸ್ ಕ್ರಾಸ್ ಅಂದ್ರೆ ಮೋರ್ ದೆನ್ 2 ಪೇರೆಂಟ್ಸ್. ಸೊ ಮೋರ್ ದೆನ್ 2 ಪೇರೆಂಟ್ ಅನ್ನು ಯುಟಿಲೈಸೇಷನ್ ಮಾಡಿಕೊಂಡು ಫಸ್ಟ್ ಫಿಲಿಯರ್ ಜನರೇಷನ್ ಪ್ಲಾಂಟ್ ಅನ್ನು ಪ್ರೊಡಕ್ಷನ್ ಮಾಡಿದ್ರೆ ಅದನ್ನ ಏನು ಕರೀತಾರೆ ಕಾಂಪ್ಲೆಕ್ಸ್ ಕ್ರಾಸ್ ಹೇಳಿ ಕರೀತಾರೆ. ಸೊ ಹೈಬ್ರಿಡೈಸೇಷನ್ ಟೆಕ್ನಿಕಲ್ಲಿ ಏನ್ ಮಾಡ್ತಾರೆ ಐದರ್ ಸಿಂಪಲ್ ಕ್ರಾಸ್ ಆರ್ ಕಾಂಪ್ಲೆಕ್ಸ್ ಕ್ರಾಸ್ ಯುಟಿಲೈಸೇಷನ್ ಮಾಡಿಕೊಂಡು F1 ಹೈಬ್ರಿಡ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ದಟ್ ಇಸ್ ಫಸ್ಟ್ ಸ್ಟೆಪ್ ಇನ್ pedigree method. ಅದು ಯಾವುದಂದ್ರೆ ಹೈಬ್ರಿಡೈಸೇಷನ್ ಟೆಕ್ನಿಕ್. ಸೊ ನೆಕ್ಸ್ಟ್ ಒನ್ ಇಸ್ F1 ಜನರೇಷನ್. ಸೊ F1 ಜನರೇಷನ್ ಅಲ್ಲಿ ಏನ್ ಮಾಡ್ತಾರೆ F1 seeds are space planted so that each F1 plant produce the maximum number of F2 seeds. So initially hybridization in the production of the plant ಅನ್ನ ಸೆಕೆಂಡ್ ಜನರೇಷನ್ಸ್ ಅಲ್ಲಿ ದಟ್ ಇಸ್ F2 ಜನರೇಷನ್ಸ್ ಅಲ್ಲಿ ಅಥವಾ F1 ಜನರೇಷನ್ಸ್ ಅಲ್ಲಿ ಏನೇ ಗ್ರೋತ್ ಮಾಡ್ತಾರೆ. ಸೊ ಗ್ರೋ ಮಾಡುವಾಗ ಏನ್ ಮಾಡ್ತಾರೆ ಸ್ಪೇಸ್ ಪ್ಲಾಂಟೆಡ್. ಸೊ ಇನಿಷಿಯಲಿ ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟಿಗೆ ಗ್ಯಾಪ್ ಅನ್ನ ಮೇಂಟೈನ್ ಮಾಡ್ತಾರೆ ಬಿಕಾಸ್ ಟು ಡೆವಲಪ್ ದಿ ಹೋಮೋಜೈಗೋಸಿಟಿ. ಸೊ ಹೋಮೋಜೈಗೋಸಿಟಿ ಡೆವಲಪ್ ಮಾಡ್ಲಿಕ್ಕೆ ಪ್ಲಾಂಟ್ ಮಧ್ಯೆ ಗ್ಯಾಪ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಟು ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ F2 ಸೀಡ್ಸ್. ಸೊ ಇನಿಷಿಯಲಿ F1 ಜನರೇಷನ್ ಅನ್ನ ಪ್ಲಾಂಟ್ ಅನ್ನು ಯುಟಿಲೈಸೇಷನ್ ಮಾಡಿಕೊಂಡು ಹೈಯೆಸ್ಟ್ ನಂಬರ್ ಆಫ್ F2 ಸೀಡ್ಸ್ ಅನ್ನ ಏನ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡ್ತಾರೆ. ನೆಕ್ಸ್ಟ್ 15 to 30 F1 plants should produce enough seeds for the good F2 population size. So initially first filial generations ಅಲ್ಲಿ ಏನಿರುತ್ತೆ ಒಂದು 15 to 20 ಪ್ಲಾಂಟ್ಸ್ ಮಾತ್ರ ಇರುತ್ತೆ ದಟ್ ಇಸ್ F1 ಜನರೇಷನ್ ಅಲ್ಲಿ. ಸೊ ನಮಗೆ F2 ಜನರೇಷನ್ಗೆ ಹೋಗುವಾಗ ಏನಾಗುತ್ತೆ ಮೋರ್ ದೆನ್ 30 ಅಥವಾ ಮೋರ್ ದೆನ್ 100 ಪ್ಲಾಂಟ್ ನೆಸೆಸಿಟಿ ಇರುತ್ತೆ ಬಿಕಾಸ್ ನಾವು ಆ F2 ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತೀವಿ ಹೋಮೋಜೈಗಸ್ ಪ್ಲಾಂಟ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೆಲೆಕ್ಷನ್ ಪ್ರೊಸೀಜರ್ ಏನಾಗುತ್ತೆ F2 ಜನರೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಮಗೆ F2 ಜನರೇಷನ್ಸ್ ಅಲ್ಲಿ ಏನಾಗುತ್ತೆ ಅಪ್ ಟು ಮೋರ್ ದೆನ್ 100 ಅಪ್ ಟು 200 ಪ್ಲಾಂಟ್ ನೆಸೆಸಿಟಿ ಇರಬೇಕಾಗುತ್ತೆ. ಸೊ ಅಷ್ಟು ಸೀಡ್ಸ್ ಏನ್ ಮಾಡಕತ್ತೆ F1 ಜನರೇಷನ್ಸ್ ಅಲ್ಲಿ ಪ್ರೊಡಕ್ಷನ್ ಆಗಬೇಕಾಗತ್ತೆ. ದಟ್ ಇಸ್ F2 ಜನರೇಷನ್. Third step is F2 generation. In F2, 2000 to 10,000 plants are space planted to facilitate selection. So initially F1 generation ಇಂದ ನಾವು F2 generation ಗೆ seeds ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಸೊ F2 generations ಅಲ್ಲಿ up to 8 plants ಪ್ರೆಸೆಂಟ್ ಇರಬೇಕು, ಮೋರ್ ದೆನ್ 2000. ಸೊ ಮೋರ್ ದೆನ್ 2000 ಪ್ರೋಜನೀಸ್ ಅನ್ನ ನಾವು F2 ಜನರೇಷನ್ ಅಲ್ಲಿ ಪ್ರೊಡಕ್ಷನ್ ಮಾಡಿರಬೇಕು. ಆ ಜನರೇಷನ್ ಪ್ಲಾಂಟ್ ಅನ್ನೇ ನೆಕ್ಸ್ಟ್ ನಾವು F2 ಜನರೇಷನ್ ಅಲ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಅಬೌಟ್ 100 to 500 plants are selected and their seeds are harvested separately. So initially
F2 ಜನರೇಷನ್ಸ್ ಅಲ್ಲಿ ಎಷ್ಟಿರುತ್ತೆ ಹೇಳ್ರಿ, 2000ದಿಂದ 10,000 ಪ್ಲಾಂಟ್ ವರೆಗೂ ಇರುತ್ತೆ. ಅದರಲ್ಲಿ ನಾವೇನ್ ಮಾಡ್ತೀವಿ 100 to 500 ಪ್ಲಾಂಟ್ಸ್ ಅನ್ನ ಮಾತ್ರ ಸೆಲೆಕ್ಷನ್ ಮಾಡ್ತೀವಿ. ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಸೀಡ್ ಹಾರ್ವೆಸ್ಟ್ ಮಾಡಿ F3 ಜನರೇಷನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ಯಾಕೆ ಮಾಡ್ಕೊಳ್ತೀವಿ, ದ ನಂಬರ್ ಆಫ್ F3 progenies ಮೇ ವೇರಿ ಫ್ರಮ್ 100 to 500 ಡಿಪೆಂಡಿಂಗ್ ಆನ್ ದ facilities available and the objectives of the breeding program. So initially plant decrease ಆಗ್ತಾ ಬಂತು. ಸೊ ನಮಗೆ F1 ಪ್ಲಾಂಟ್ ಜನರೇಷನ್ ಅಲ್ಲಿ 1 ಪೇರೆಂಟ್ ಮಾತ್ರ ಇತ್ತು, 1 ಪೇರೆಂಟ್ ಇಂದ ಅಪ್ ಟು 15 to 30 ಪ್ಲಾಂಟ್ ಇತ್ತು. F2 ಜನರೇಷನ್ಸ್ ಅಲ್ಲಿ ಏನಾಗುತ್ತೆ, ಅಪ್ ಟು 100 ಪ್ಲಾಂಟ್ ವರೆಗೂ ಪ್ರೊಡಕ್ಷನ್ ಮಾಡಿರ್ತೀವಿ. ಸೊ F3 ಜನರೇಷನ್ಸ್ ಅಲ್ಲಿ ಪ್ಲಾಂಟ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕಾದ್ರೆ ಮೋರ್ ದೆನ್ 2000 to 10,000 ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡಿರ್ತೀವಿ. ಅದರಿಂದ 100 to 500 ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಸೊ ಯಾಕೆ 100 to 500 ಸೆಲೆಕ್ಷನ್ ಮಾಡ್ಕೊಳ್ತೀವಿ ಹೇಳ್ರಿ, ಡಿಪೆಂಡಿಂಗ್ ಆನ್ ದಿ ಫೆಸಿಲಿಟೀಸ್ ಅವೈಲೇಬಲ್. ಸೊ ಫೆಸಿಲಿಟೀಸ್ ಅವೈಲೇಬಲ್ ಮೀನ್ಸ್ ಪ್ರೆಸೆನ್ಸ್ ಆಫ್ ಲ್ಯಾಂಡ್. ಸೊ ಎಷ್ಟು ಅಮೌಂಟ್ ಅಲ್ಲಿ ಲ್ಯಾಂಡ್ ಪ್ರೆಸೆಂಟ್ ಇದೆ, ಅಥವಾ ನಾವು ಎಷ್ಟು ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಈಗ ನಮ್ಮಲ್ಲಿ ಪ್ರಾಪರ್ ಅಮೌಂಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ವರ್ಕರ್, ಸೊ ಯಾವ ಅಮೌಂಟ್ ಅಲ್ಲಿ ವರ್ಕರ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲಾಂಗ್ ವಿತ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಬ್ರೀಡರ್. ಸೊ ಬ್ರೀಡರ್ ತಲೆಯಲ್ಲಿ ಏನಿರುತ್ತೆ, ಅವನಿಗೆ ಏನಾಗುತ್ತೆ, ಸೊ ಮೋರ್ ದೆನ್ 3 to 4 ಕ್ಯಾರೆಕ್ಟರ್ನ ಒಂದೇ ಪ್ಲಾಂಟ್ ಅಲ್ಲಿ ತರಬೇಕು, ಅಥವಾ ಹೋಮೋಸೈಗಸಿಟಿ ಅಪ್ ಟು 99%, 99.99% ಅಲ್ಲಿ ಇರಬೇಕು. ಸೊ ಆ ಟೈಮ್ ನಲ್ಲಿ ಏನಾಗುತ್ತೆ, ಮೋರ್ ದೆನ್ 500 ಪ್ಲಾಂಟ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. Next, when closely related varieties are crossed, the number of F3 progenies maintained would be considerably smaller than that parents variety are unrelated by the descent. So initially closely related variety. So closely related variety ಮಧ್ಯೆ ನಾವು ಕ್ರಾಸಿಂಗ್ ಅಥವಾ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡ್ತಿದ್ರೆ ಆವಾಗ ಸೆಲೆಕ್ಷನ್ ಮಾಡೋ ಪೇರೆಂಟ್ ಪ್ಲಾಂಟ್ ನಂಬರ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಅಪ್ ಟು 100 ಅಥವಾ 200 ಪ್ಲಾಂಟ್ಸ್. ಅಥವಾ ನೀವು ಅನ್ರಿಲೇಟೆಡ್ ಪ್ಲಾಂಟ್ಸ್ ಅಥವಾ ದಟ್ ಇಸ್ ಡಿಫ್ರೆಂಟ್ ಸ್ಪೀಸೀಸ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಜನರ ಮಧ್ಯೆ ಕ್ರಾಸಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಮೋರ್ ದೆನ್ 500 ಅಥವಾ ಅಪ್ ಟು 500 ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇನ್ F2 ಜನರೇಷನ್. ದ ಸೆಲೆಕ್ಷನ್ ಇನ್ F2 ಈಸ್ ಬೇಸ್ಡ್ ಆನ್ ದಿ ಕ್ಯಾರೆಕ್ಟರ್ ದಟ್ ಆರ್ ಸಿಂಪ್ಲಿ ಇನ್ಹೆರಿಟೆಡ್, ದಟ್ ಇಸ್ ಪ್ಲಾಂಟ್ ಹೈಟ್, ಹೆಡ್ ಟೈಪ್, ಸೀಡ್ ಕಲರ್, ಡಿಸೀಸ್ ರೆಸಿಸ್ಟೆನ್ಸ್, ಪ್ರೆಸೆನ್ಸ್ ಆಫ್ ಓನ್ಸ್, ಎಕ್ಸೆಟ್ರಾ. ಸೊ ಇನಿಷಿಯಲಿ ಪ್ಲಾಂಟ್ ಸೆಲೆಕ್ಷನ್. ಸೊ ಪ್ಲಾಂಟ್ ಸೆಲೆಕ್ಷನ್ಸ್ ಏನಾಗಿರುತ್ತೆ, ಎಲ್ಲ ಮೆಥಡಲ್ಲೂ ಸೇಮ್ ಇರುತ್ತೆ. ದಟ್ ಇಸ್ ಪ್ಲಾಂಟ್ ಹೈಟ್, ತುಂಬ ಹೈಟ್ ಇರೋ ಪ್ಲಾಂಟ್ ಬೇಕಾಗುತ್ತೆ ನಮಗೆ. ಹೆಡ್ ಟೈಪ್, ದಟ್ ಇಸ್ ಇನ್ಫ್ಲೋರೆಸೆನ್ಸ್, ದಟ್ ಇಸ್ ಫ್ರೂಟ್ ಪ್ರೊಡಕ್ಷನ್ ಬಾಡಿ ಏನು ಲಾರ್ಜ್ ಸೈಜಲ್ಲಿ ಇರಬೇಕು, ಅಥವಾ ಲಾರ್ಜ್ ನಂಬರ್ ಆಫ್ ಗ್ರೇನ್ಸ್ ಪ್ರೆಸೆಂಟ್ ಇರಬೇಕು. ಸೊ ಅಂತ ಹೆಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸೀಡ್ ಕಲರ್. ಸೊ ಇಟ್ ವೇರಿ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್ ಆರ್ ಪ್ಲಾಂಟ್ ಟು ಪ್ಲಾಂಟ್ ವೇರಿ ಆಗ್ತಾ ಹೋಗುತ್ತೆ. ದ ವ್ಯಾಲ್ಯೂ ಆಫ್ ದಿ ಸೆಲೆಕ್ಷನ್ ವಿಲ್ ಲಾರ್ಜ್ಲಿ ಡಿಪೆಂಡಿಂಗ್ ಆನ್ ದಿ ಸ್ಕಿಲ್ ಆಫ್ ದಿ ಬ್ರೀಡರ್. ಸೊ ಇನಿಷಿಯಲಿ ಸೆಲೆಕ್ಷನ್ ಮೇನ್ಲಿ ಡಿಪೆಂಡಿಂಗ್ ಆನ್ ದಿ ಸ್ಕಿಲ್ ಆಫ್ ದಿ ಬ್ರೀಡರ್. ಸೊ ಪ್ರಾಪರ್ ಆಗಿ ನೀವು ಬ್ರೀಡಿಂಗ್ ಪ್ರೋಗ್ರಾಮ್ ಅಥವಾ ಹೈಬ್ರಿಡೈಸೇಷನ್ ಮಾಡಿದ್ರೆ ಮಾತ್ರ ನಮ್ಗೆ ಏನಾಗುತ್ತೆ, ಪ್ರೊಡಕ್ಷನ್ ಅಂತ ಈಲ್ಡ್ ಅಥವಾ ಪ್ರೋಜನಿಸ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಇರುತ್ತೆ. ಸೊ ಅದಕ್ಕೆ ಸ್ಕಿಲ್ ಆಫ್ ದ ಬ್ರೀಡರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪೆಡಿಗ್ರಿ ಸೆಲೆಕ್ಷನ್ ಮೆಥಡ್. Next one is F3 generation. Individual plant progenies are space planted. So initially F2 generation in the plant ಅನ್ನ ಏನು ಮಾಡ್ತೀವಿ, ಸೀಡ್ ಅನ್ನ ಹಾರ್ವೆಸ್ಟ್ ಮಾಡಿ ಇಟ್ಕೊಳ್ತೀವಿ. ಆ ಸೀಡ್ಸ್ ಅನ್ನ F3 ಜನರೇಷನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಆ ಸೀಡ್ಸ್ ಅನ್ನ ಏನು ಮಾಡ್ತೀವಿ, ಸ್ಪೇಸ್ ಪ್ಲಾಂಟೆಡ್. ಸೊ ಪ್ಲಾಂಟ್ ಮಧ್ಯೆ ಗ್ಯಾಪ್ ಬಿಟ್ಟು ಕಲ್ಟಿವೇಶನ್ ಮಾಡ್ತೀವಿ. ನೆಕ್ಸ್ಟ್ ಪ್ಲಾಂಟ್ಸ್ ವಿತ್ ಡಿಸೈರಬಲ್ ಕ್ಯಾರೆಕ್ಟರ್ ಆರ್ ಸೆಲೆಕ್ಟೆಡ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ನಂಬರ್ ಅನ್ನ ಕಡಿಮೆ ಮಾಡ್ತಾ ಬರ್ತೀವಿ. ನಿಮಗೆ ಬೇಕಾದ ಡಿಸೈರಬಲ್ ಕ್ಯಾರೆಕ್ಟರ್ ಇರೋ ಪ್ಲಾಂಟ್ ಅನ್ನೇ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ಪ್ಲಾಂಟ್ಸ್ ಆರ್ ಇನ್ಫೀರಿಯರ್ ಪ್ರೋಜನಿಸ್ ಮೇ ಆಲ್ಸೋ ಬಿ ಸೆಲೆಕ್ಟೆಡ್, ಬಟ್ ಔಟ್ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್. ಸೊ ಇನಿಷಿಯಲಿ ಈಲ್ಡ್ ತುಂಬಾ ಹೈಯೆಸ್ಟ್ ಈಲ್ಡ್ ಪ್ರೆಸೆಂಟ್ ಇದೆ, ಬಟ್ ಡಿಸೀಸ್ ರೆಸಿಸ್ಟೆನ್ಸ್ ಪವರ್ ತುಂಬಾ ಕಡಿಮೆ ಇದ್ರು ಅಂತ ಪ್ಲಾಂಟ್ ಅನ್ನು ನಾವು ಏನು ಮಾಡ್ತೀವಿ, F3 ಜನರೇಷನ್ಸ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಡಿಸೀಸ್ ಅಂಡ್ ಲಾರ್ಜಿಂಗ್ ಸಸೆಪ್ಟಿಬಲ್ progenies and progenies with undesirable character are eliminated. ಸೊ ಎಲಿಮಿನೇಷನ್ ಮಾಡ್ತೀವಿ. ಸೊ ಎಲಿಮಿನೇಷನ್ ಅನ್ನ ಯಾವ್ದ್ರ ಮೇಲೆ ಬಿಡ್ತೀವಿ, ಡಿಸೀಸ್. ಸೊ ಹೈಯೆಸ್ಟ್ ನಂಬರ್ ಅಲ್ಲಿ ಡಿಸೀಸ್ ಅಟ್ಯಾಕ್ ಆಗಿದ್ರೆ ಮತ್ತೆ ಲಾರ್ಜಿಂಗ್ ಸಸೆಪ್ಟಿಬಿಲಿಟಿ ನೇಚರ್ ಅಬ್ಸೆಂಟ್ ಇದ್ರೆ ಸೊ ಅಂತ ಪ್ಲಾಂಟ್ ಅನ್ನ ಏನ್ ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಸೊ ಅನ್ಡಿಸೈರಬಲ್ ಕ್ಯಾರೆಕ್ಟರ್ ಯಾವ್ಯಾವ್ದು ಪ್ರೆಸೆಂಟ್ ಇದೆಯೋ ಅಂತ ಪ್ಲಾಂಟ್ ಅನ್ನ ನಾವು ಮಾಡ್ತೀವಿ F3 ಜನರೇಷನ್ ಅಲ್ಲಿ ರಿಜೆಕ್ಟ್ ಮಾಡ್ತೀವಿ. ದ ನಂಬರ್ ಆಫ್ ಪ್ಲಾಂಟ್ ಸೆಲೆಕ್ಟೆಡ್ ಇನ್ F3 ಶುಡ್ ಬಿ ದಿ ಪ್ರಿಫರಬಲಿ ಲೆಸ್ ದೆನ್ ದಿ F2 progeny. ಸೊ F2 ಪ್ರೋಜನಿಸ್ಗೆ ಕಂಪೇರ್ ಮಾಡಿದ್ರೆ F3 ಪ್ರೋಜನಿಸ್ನಲ್ಲಿ ಕಡಿಮೆ ನಂಬರ್ ಅಲ್ಲಿ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಿರ್ತೀವಿ. ಇಫ್ ದ ನಂಬರ್ ಆಫ್ ಸುಪೀರಿಯರ್ ಪ್ರೋಜನಿಸ್ ಈ ಸ್ಮಾಲ್, ದ ಹೋಲ್ ಕ್ರಾಸ್ ಇಸ್ ರಿಜೆಕ್ಟೆಡ್. ಸೊ ಇನಿಷಿಯಲಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ಸುಪೀರಿಯರ್ ಪ್ರೋಜನಿಸ್ ಪ್ರೆಸೆಂಟ್. ಸೊ ನಾವು ಸೆಲೆಕ್ಷನ್ ಮಾಡುವಾಗ ತುಂಬಾ ಹೈ ಕ್ಯಾರೆಕ್ಟರ್ನೇ, ತುಂಬಾ ರೆಸಿಸ್ಟೆಂಟ್ ಕ್ಯಾರೆಕ್ಟರ್ನೇ ತಗೊಳ್ತಾ ಹೋದ್ರೆ ಏನಾಗುತ್ತೆ, ಪ್ರೋಜನಿಸ್ ಸಿಗುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಅಂತ ಟೈಮಲ್ಲಿ ಹೋಲ್ ಎಕ್ಸ್ಪೆರಿಮೆಂಟ್ ಅನ್ನು ನಾವು ಸ್ಟಾಪ್ ಮಾಡಬೇಕಾಗುತ್ತೆ, ರಿಜೆಕ್ಟ್ ಮಾಡಬೇಕಾಗತ್ತೆ. Next, F4 generation. Individual plant progenies are space planted. So first step ಏನು, ಸೊ F3 generation the seeds ಅನ್ನ space planted, ಗ್ಯಾಪ್ ಬಿಟ್ಟು ಕಲ್ಟಿವೇಶನ್ ಮಾಡುವಂಥದ್ದು. ಡಿಸೈರಬಲ್ ಪ್ಲಾಂಟ್, ಸೊ ನಮಗೆ ಸುಪೀರಿಯರ್ ಕ್ಯಾರೆಕ್ಟರ್ ಯಾವ್ದು ಪ್ರೆಸೆಂಟ್ ಇದೆಯಾ ಅಂತ ಪ್ರೋಜನಿಸ್ ಅನ್ನ ನೆಕ್ಸ್ಟ್ ಜನರೇಷನ್ಗೆ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ದ ನಂಬರ್ ಆಫ್ ಪ್ಲಾಂಟ್ ಸೆಲೆಕ್ಟೆಡ್ ಇನ್ ದ
in is generally much smaller than the F4 generation. So F4 generation ಏನು ಮಾಡ್ತೀವಿ F3 generation ಕಂಪೇರ್ ಮಾಡಿದ್ರೆ ಪ್ಲಾಂಟ್ ನ ಸೆಲೆಕ್ಷನ್ ನಂಬರ್ ಅನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಡಿಫೆಕ್ಟೆಡ್ ಅಂಡ್ ಅನ್ಡಿಸೈರಬಲ್ ಪ್ಲಾಂಟ್ಸ್ ಆರ್ ರಿಜೆಕ್ಟೆಡ್. ಸೊ ಡಿಫೆಕ್ಟ್ ಯಾವ್ದು ಪ್ರೆಸೆಂಟ್ ಇದೆ, ಅನ್ಡಿಸೈರಬಲ್ ಕ್ಯಾರೆಕ್ಟರ್ ಯಾವ್ದು ಪ್ರೆಸೆಂಟ್ ಇದೆ ಅಂತ ಪ್ಲಾಂಟ್ ಅನ್ನ F4 ಜನರೇಷನ್ಸ್ ಅಲ್ಲಿ ರಿಜೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಪ್ರೋಜೆನಿಸ್ ಆರ್ ಕಂಪೇರ್ಡ್ ವಿಜುವಲಿ ಅಂಡ್ ಮೋರ್ ಪ್ಲಾಂಟ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ದಿ ಸುಪೀರಿಯರ್ ಪ್ರೋಜೆನಿಸ್. ಸೊ ಇನಿಷಿಯಲಿ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಯಾವ್ದು ಇರ್ತೀವಿ, ಆಲ್ರೆಡಿ ಪ್ರೆಸೆಂಟ್ ಇರುವ ಸುಪೀರಿಯರ್ ವೆರೈಟಿ ಜೊತೆಗೆ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಸುಪೀರಿಯರ್ ಪ್ರೋಜೆನಿಸ್ ಅನ್ನ ನಾವು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು F5 ಜನರೇಷನ್. ಇಂಡಿವಿಜುವಲ್ ಪ್ಲಾಂಟ್ ಪ್ರೋಜೆನಿಸ್ ಆರ್ ಜನರಲಿ ಪ್ಲಾಂಟೆಡ್ ಅಕಾರ್ಡಿಂಗ್ ಟು ದಿ ರೆಕಮೆಂಡೆಡ್ ಕಮರ್ಷಿಯಲ್ ಸೀಡ್ ರೇಟ್. ಸೊ ನೆಕ್ಸ್ಟ್ ಒನ್ ಇಸ್ ಸ್ಪೇಸ್ ಪ್ಲಾಂಟೆಡ್. ಸೊ ಏನ್ ಮಾಡ್ತೀವಿ, ಕಮರ್ಷಿಯಲಿ ಅಥವಾ ಒಂದು ಕಂಪನಿ ಅಥವಾ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡ್ತೀವಿ, ನಾವು ಪ್ಲಾಂಟ್ ಮಧ್ಯೆ ಗ್ಯಾಪ್ ಕೊಟ್ಟು ಕಲ್ಟಿವೇಶನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಇಸ್ ದಟ್ ಇಸ್ F5 ಜನರೇಷನ್ ಅಲ್ಲಿ 3 or more ರೋ ಆರ್ ಗ್ರೋನ್ ಫಾರ್ ಈಚ್ ಪ್ರೋಜೆನಿ ಟು ಫೆಸಿಲಿಟೇಟ್ ಕಂಪ್ಯಾರಿಸನ್ ಅಮಾಂಗ್ ದಿ ಪ್ರೋಜೆನಿ. ಸೊ ನೆಕ್ಸ್ಟ್ ಒನ್ ಇಸ್ ಏನ್ ಮಾಡ್ತೀವಿ, ನಂಬರ್ ಆಫ್ ಪ್ರೋಜೆನಿಸ್ ಅನ್ನ ಇನ್ಕ್ರೀಸಿಂಗ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ 3 or more ರೋ. ಸೇಮ್ ಪ್ರೋಜೆನಿಯನ್ನ 3 or more ರೋದಲ್ಲಿ ಕಲ್ಟಿವೇಶನ್ ಮಾಡ್ತಾ ಹೋಗ್ತೀವಿ. ಸೊ ಯಾಕಂದ್ರೆ ಆಲ್ ದ 3 ರೋಸ್ ನಲ್ಲಿ ಸೇಮ್ ಕ್ಯಾರೆಕ್ಟರ್ ಇರುವಂತಹ ಪ್ಲಾಂಟ್ಸ್ ಪ್ರೆಸೆಂಟ್ ಇದೆಯಾ ಇಲ್ವ ಹೇಳಿ ಚೆಕ್ ಮಾಡ್ಲಿಕ್ಕೆ 3 rows ಆರ್ ಮೋರ್ ದೆನ್ 3 rows ಅಲ್ಲಿ ಏನ್ ಮಾಡ್ತೀವಿ, ಸೇಮ್ ಪ್ರೋಜೆನಿಯನ್ನ ಕಲ್ಟಿವೇಶನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದ ಬ್ರೀಡರ್ ಹ್ಯಾಸ್ ವಿಜುವಲಿ ಅಸೆಸ್ ದ ಯೀಲ್ಡಿಂಗ್ ಪೊಟೆನ್ಶಿಯಲ್ ಆಫ್ ದಿ ಪ್ರೋಜೆನಿಸ್ ಅಂಡ್ ರಿಜೆಕ್ಟ್ ದ ಇನ್ಫೀರಿಯರ್ ಒನ್ಸ್. ಸೊ ದಟ್ ಇಸ್ ಕಾಮನ್ ಥಿಂಗ್. ಸೊ ಸುಪೀರಿಯರ್ ಒನ್ ಇದೇನೆ ಸೆಲೆಕ್ಷನ್ ಮಾಡ್ಕೊಳ್ತೀವಿ, ಇನ್ಫೀರಿಯರ್ ಒನ್ ಅನ್ನ ರಿಜೆಕ್ಟ್ ಮಾಡ್ತೀವಿ. ದ ನಂಬರ್ ಆಫ್ ಪ್ರೋಜೆನಿಸ್ ಮಸ್ಟ್ ಬಿ ರೆಡ್ಯೂಸ್ ಟು ಸೈಜ್ ಮ್ಯಾನೇಜಬಲ್ ಇನ್ ಪ್ರೈಮರಿ ಈಲ್ಡ್ ಟ್ರಯಲ್ಸ್ ವಿಚ್ ಆರ್ ಯೂಸ್ವಲಿ 15 to 100 ಪ್ರೋಜೆನಿ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ, F5 ಜನರೇಷನ್ ಅಲ್ಲಿ ಅಗೇನ್ ಪ್ರೋಜೆನಿ ನಂಬರ್ ಅನ್ನ ಡಿಕ್ರೀಸ್ ಮಾಡ್ತಾರೆ ಅಥವಾ ಪ್ಲಾಂಟ್ ಸೆಲೆಕ್ಷನ್ ನಂಬರ್ ಅನ್ನ ಡಿಕ್ರೀಸ್ ಮಾಡ್ತಾರೆ. ಅಪ್ ಟು 25 to 100 ಪ್ಲಾಂಟ್ ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ತಾರೆ. 7th ಸ್ಟೆಪ್ F6 ಜನರೇಷನ್. ಇಂಡಿವಿಜುವಲ್ ಪ್ಲಾಂಟ್ ಪ್ರೋಜೆನಿಸ್ ಆರ್ ಪ್ಲಾಂಟೆಡ್ ಇನ್ ಮಲ್ಟಿ ರೋ ಪ್ಲಾಟ್ಸ್ ಅಂಡ್ ಇವ್ಯಾಲ್ಯೂಯೇಟೆಡ್ ವಿಜುವಲಿ. ಸೊ ನೆಕ್ಸ್ಟ್ ಒನ್ ಇಸ್ ಏನ್ ಮಾಡ್ತಾರೆ, F2 ಜನರೇಷನ್ ಅಲ್ಲಿ F6 ಜನರೇಷನ್ ಅಲ್ಲಿ ಮಾಡ್ತಾರೆ. F5 ಜನರೇಷನ್ ಪ್ರೋಜೆನಿಯನ್ನ ಯುಟಿಲೈಸೇಷನ್ ಮಾಡಿಕೊಂಡು F3 ಜನರೇಷನ್ ಅಲ್ಲಿ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡ್ತಾರೆ. ನೆಕ್ಸ್ಟ್ ಮಲ್ಟಿ ರೋ ಕಲ್ಟಿವೇಶನ್. ಸೊ ಮೋರ್ ದೆನ್ 3 rows ಅಥವಾ ಮೋರ್ ದೆನ್ 4 rows ಅಲ್ಲಿ ಪ್ಲಾಂಟ್ ಅನ್ನ ಸೇಮ್ ಪ್ರೋಜೆನಿಸ್ ಅನ್ನ ಕಲ್ಟಿವೇಶನ್ ಮಾಡ್ತಾರೆ. ಪ್ರೋಜೆನಿಸ್ ಆರ್ ಹಾರ್ವೆಸ್ಟೆಡ್ ಇನ್ ಬಲ್ಕ್ ಸಿನ್ಸ್ ದೇ would have become almost homozygous. So initially harvested in bulk. ಸೊ ಲಾರ್ಜ್ ನಂಬರ್ ಆಫ್ ಅಲ್ಲಿ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಅಪ್ ಟು F5 ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಪ್ರೋಜೆನಿಸ್ ನಂಬರ್ ಅನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಬಟ್ F6 ಜನರೇಷನ್ ಇಂದ ಪ್ರೋಜೆನಿ ನಂಬರ್ಸ್ ಅನ್ನ ಇನ್ಕ್ರೀಸಿಂಗ್ ಮಾಡ್ತಾ ಬರ್ತೀವಿ ಬಿಕಾಸ್ ಆಫ್ ಹೋಮೋಸೈಗಸಿಟಿ. ಸೊ ಪ್ಲಾಂಟ್ ಅಲ್ಲಿ ಆಲ್ರೆಡಿ ಸೆಲ್ಫಿಂಗ್ ಮಾಡ್ತಾ ಇರೋದ್ರಿಂದ ಹೋಮೋಸೈಗಸ್ ಕ್ಯಾರೆಕ್ಟರ್ ಇನ್ಕ್ರೀಸಿಂಗ್ ಆಗ್ತಾ ಬಂದಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಹಾರ್ವೆಸ್ಟೆಡ್ ಇನ್ ಬಲ್ಕ್. ಸೊ ಬಲ್ಕ್ ಅಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ. ಪ್ರೈಮರಿ ಈಲ್ಡ್ ಟ್ರಯಲ್ ಈಸ್ ಯೂಸ್ವಲಿ ಪ್ಲಾಂಟೆಡ್ ಇನ್ F6 for these progenies which are reasonably homozygous and enough seeds. So next one is primary yield trial test ಅನ್ನ ಮಾಡ್ತಾರೆ. ಸೊ ಪ್ರೈಮರಿ yield trial ಮಾಡಲಿಕ್ಕೆ ಆಲ್ರೆಡಿ ಪ್ರೆಸೆಂಟ್ ಇರುವಂತ ಹೈಯೆಸ್ಟ್ ವ್ಯಾಲ್ಯೂಯಬಲ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರೋ ಪ್ಲಾಂಟ್ ಜೊತೆಗೆ ಏನ್ ಮಾಡ್ತಾರೆ, ಕಂಪ್ಯಾರಿಸನ್ ಮಾಡುವಂತದ್ದು. ಇನ್ಫೀರಿಯರ್ ಪ್ರೋಜೆನಿಸ್ ಆರ್ ರಿಜೆಕ್ಟೆಡ್. ದಟ್ ಇಸ್ ಕಾಮನ್ ಥಿಂಗ್ ಇನ್ ಆಲ್ ಜನರೇಷನ್. ಇನ್ಫೀರಿಯರ್ ಕ್ಯಾರೆಕ್ಟರ್ ಇರೋ ಪ್ಲಾಂಟ್ ಅನ್ನ ರಿಜೆಕ್ಟ್ ಮಾಡುವಂತದ್ದು. ಸೊ ನೆಕ್ಸ್ಟ್ ಒನ್ ಇಸ್ F7 generation. Preliminary yield trial with 3 or more replicant are conducted to identify few superior lines. ಸೊ ನೆಕ್ಸ್ಟ್ ಒನ್ ಇಸ್ ಏನ್ ಮಾಡ್ತಾರೆ, F7 ಜನರೇಷನ್ಸ್ ಅಲ್ಲಿ ಅಗೇನ್ ಮಲ್ಟಿ ರೋ ಕಲ್ಟಿವೇಶನ್ ಮಾಡ್ತಾರೆ. ಅದರಲ್ಲಿ ಯಾವ್ದು ಇನ್ಫೀರಿಯರ್ ಕ್ಯಾರೆಕ್ಟರ್ ಇದೆ ಅಂತದನ್ನ ರಿಜೆಕ್ಟ್ ಮಾಡ್ತಾರೆ. ಸುಪೀರಿಯರ್ ಕ್ಯಾರೆಕ್ಟರ್ ಇರುವಂತ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡ್ತಾರೆ. ದ ಪ್ರೋಜೆನಿಸ್ ಆರ್ ಇವ್ಯಾಲ್ಯೂಯೇಟೆಡ್ ಫಾರ್ ಪ್ಲಾಂಟ್ ಹೈಟ್, ಲಾಡ್ಜಿಂಗ್ ಅಂಡ್ ಡಿಸೀಸ್ ರೆಸಿಸ್ಟೆಂಟ್, ಫ್ಲವರಿಂಗ್ ಟೈಪ್, ಮೆಚುರಿಟಿ ಟೈಮ್. ಸೊ ಇನಿಷಿಯಲಿ ಪ್ಲಾಂಟ್ ಇವಾಲ್ಯೂಷನ್. ಸೊ ಪ್ಲಾಂಟ್ ಇವಾಲ್ಯೂಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಪ್ಲಾಂಟ್ ಹೈಟ್. ದಟ್ ಇಸ್ ವೇರಿ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್ ಆರ್ ಪ್ಲಾಂಟ್ ಟು ಪ್ಲಾಂಟ್ಗೆ ವೇರಿಯೇಷನ್ಸ್ ಆಗ್ತಾ ಬರುತ್ತೆ. ಕೆಲವೊಂದು ಪ್ಲಾಂಟ್ ಅಲ್ಲಿ ಹೈಟ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ, ಕೆಲವೊಂದು ಪ್ಲಾಂಟ್ ಅಲ್ಲಿ ಲಾಡ್ಜಿಂಗ್ ನೇಚರ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ, ಡಿಸೀಸ್ ರೆಸಿಸ್ಟೆನ್ಸ್ ನೇಚರ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸ್ಟ್ಯಾಂಡರ್ಡ್ ಕಮರ್ಷಿಯಲ್ ವೆರೈಟೀಸ್ ಮಸ್ಟ್ ಬಿ ಇನ್ಕ್ಲೂಡೆಡ್ ಆಸ್ ಎ ಚೆಕ್ ಫಾರ್ ಕಂಪ್ಯಾರಿಸನ್. ಸೊ ಆಲ್ರೆಡಿ ಪ್ರೆಸೆಂಟ್ ಇರುವ ಸ್ಟ್ಯಾಂಡರ್ಡ್ ವೆರೈಟಿಯನ್ನ ನಾವು ಚೆಕಿಂಗ್ ಪರ್ಪಸ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ಚೆಕಿಂಗ್ ನಥಿಂಗ್ ಬಟ್ ಪ್ರೈಮರಿ ಈಲ್ಡ್ ಟ್ರಯಲ್ ಟೆಸ್ಟ್. ಅದನ್ನ ಯಾವಾಗ F6 ಜನರೇಷನ್ ಇಂದನೇ ಸ್ಟಾರ್ಟಿಂಗ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಒನ್ ಇಸ್ F8 to F10 generation. The superior lines are tested in replicated yield trial at several locations. So initially F8 to F10 generation ಗೆ ಏನ್ ಮಾಡ್ತಾರೆ, ನೀವು F7 ಜನರೇಷನ್ ಅಲ್ಲಿ ಪ್ರೊಡಕ್ಷನ್ ಆಫ್ ದ ಪ್ರೋಜೆನಿಯನ್ನ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಅಥವಾ ಡಿಫ್ರೆಂಟ್ ಎಗ್ರೋನಮಿಕ್ ಕಂಡೀಷನ್ಸ್ ಅಲ್ಲಿ ಕಲ್ಟಿವೇಶನ್ ಮಾಡ್ತಾ ಹೋಗ್ತಾರೆ. ಸೊ ಟು ಟೆಸ್ಟ್ ದ ಅಥವಾ ಟು ಕಂಪೇರ್ ದ
ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಪವರ್ ಅನ್ನ ಕಂಪ್ಯಾರಿಸನ್ ಮಾಡಲಿಕ್ಕೆ ಡಿಫರೆಂಟ್ ಲೊಕ್ಯಾಲಿಟಿಯಲ್ಲಿ ಕಲ್ಟಿವೇಶನ್ ಮಾಡ್ತಾರೆ. ದ ಲೈನ್ಸ್ ಆರ್ ಇವ್ಯಾಲ್ಯೂಯೇಟೆಡ್ ಫಾರ್ ಈಲ್ಡ್, ಡಿಸೀಸ್ ಅಂಡ್ ಲಾಡ್ಜಿಂಗ್ ರೆಸಿಸ್ಟೆನ್ಸ್, ಮೆಚುರಿಟಿ ಟೈಮ್ ಅಂಡ್ ಕ್ವಾಲಿಟಿ ಟೆಸ್ಟ್. ಸೊ ಸೇಮ್ ಇವ್ಯಾಲ್ಯೂಷನ್ಸ್ ಅಲ್ಲಿ ಮಾಡಲಿಕ್ಕೆ ಯಾವೆಲ್ಲ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ, ಈಲ್ಡಿಗೆ ಆಗಿರ್ಬೋದು, ಡಿಸೀಸ್ ರೆಸಿಸ್ಟೆನ್ಸ್ ಪವರಿಗೆ ಆಗಿರ್ಬೋದು, ಲಾಡ್ಜಿಂಗ್ ರೆಸಿಸ್ಟೆನ್ಸ್ ನೇಚರಿಗೆ ಆಗಿರ್ಬೋದು, ಅಥವಾ ಮೆಚುರಿಟಿ ಟೈಮ್ಗೆ, ಕ್ವಾಲಿಟಿ ಆಫ್ ದ ಸೀಡಿಗೆ ಮೋಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಅ ಲೈನ್ ದಟ್ ಈಸ್ ಸುಪೀರಿಯರ್ ಟು ಬಿ ಬೆಸ್ಟ್ ಕಮರ್ಷಿಯಲ್ ವೆರೈಟಿ ಇಸ್ ಐಡೆಂಟಿಫೈಡ್ ಫಾರ್ ದಿ ರಿಲೀಸ್ ಎಸ್ ಎ ನ್ಯೂ ವೆರೈಟಿ. ಸೊ ನೀವು ಡಿಫರೆಂಟ್ ಅಗ್ರೋನಮಿಕ್ ಕಂಡೀಷನ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿ ಯಾವುದು ಸುಪೀರಿಯರ್ ಅಂತ ಸುಪೀರಿಯರ್ ವೆರೈಟಿಯನ್ನು ಆಸ್ ಎ ನ್ಯೂ ಸ್ಟ್ರೇನ್ಸ್ ಆಗಿರ್ಬೋದು ನ್ಯೂ ವೆರೈಟಿಯಲ್ಲಿ ಕಮರ್ಷಿಯಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. Next one is F11 generation. When the strain is released as a variety and multiply its seeds during the last year in trial. So last year ಯಾವುದು F1 generation is the ಲಾಸ್ಟ್ ಇಯರ್. ಸೊ ಆ ಇಯರ್ ಅಲ್ಲಿ ಏನ್ ಮಾಡ್ತಾರೆ, ರಿಲೀಸ್ ಆಸ್ ಎ ವೆರೈಟಿ. ಸೊ ನಿಮಗೆ ಒಂದು ಪ್ರೊಡಕ್ಷನ್ ಆದ ಸೀಡ್ಸ್ ಅನ್ನ ಒಂದು ವೆರೈಟಿ ಹೇಳಿ ರಿಲೀಸ್ ಮಾಡ್ತಾರೆ ಅಂಡ್ ಮಲ್ಟಿಪ್ಲೈ ಮಾಡಿ ಅದನ್ನ ಫಾರ್ಮರ್ಗೆ ಕಲ್ಟಿವೇಶನ್ಗೆ ಸಪ್ಲೈ ಮಾಡ್ತಾರೆ. ದ ಬ್ರೀಡರ್ ಹ್ಯಾಸ್ ದಿ responsibility to supply the breeder seed to the National Seed Corporation is responsible for the production of foundation seed. So seeds ಅಲ್ಲಿ ಡಿಫರೆಂಟ್ ಫಾರ್ಮ್ ಆಫ್ ಸೀಡ್ಸ್ ಬರುತ್ತೆ. ದಟ್ ಇಸ್ ಬ್ರೀಡರ್ ಸೀಡ್ಸ್ ಆಗಿರ್ಬೋದು, ಪ್ರೈಮರಿ ಸೀಡ್ಸ್ ಆಗಿರ್ಬೋದು, ಅಥವಾ ಫೌಂಡರ್ ಸೀಡ್ಸ್ ಆಗಿರ್ಬೋದು. ಸೊ ಹೀಗೆ ಡಿಫರೆಂಟ್ ಫಾರ್ಮ್ ಆಫ್ ಸೀಡ್ಸ್ ಬಂದಿರುತ್ತೆ. ಸೊ ಇನಿಷಿಯಲಿ ಬ್ರೀಡರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ ಸೀಡ್ಸ್ಗೆ ಬ್ರೀಡರ್ ಸೀಡ್ಸ್ ಹೇಳಿ ಕರೀತಾರೆ. ಸೊ ಬ್ರೀಡರ್ ಸೀಡ್ ಇಂದ ಫೌಂಡರ್ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ. ಫೌಂಡರ್ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡುವುದು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್. ಸೊ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಏನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ದಟ್ ಇಸ್ ನ್ಯೂ ವೆರೈಟಿ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನ ನಾವೇನ್ ಮಾಡೋಕ್ಕಾಗತ್ತೆ, ಬ್ರೀಡರು ಪಡ್ಕೊಳ್ಬೇಕಾಗತ್ತೆ. Thus in F11 F2 the seeds of the new variety will be multiplied for distribution to farmer. So initially F11 and F2 12 generations ಅಲ್ಲಿ ಏನು ಮಾಡ್ತಾರೆ, ಪ್ಲಾಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಫಾರ್ಮರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಓವರ್ ಆಲ್ ಪ್ರೊಡಕ್ಷನ್ ಆಫ್ ದಿ ಪೆಡಿಗ್ರಿ ಮೆಥಡ್. ಸೊ ಇನಿಷಿಯಲಿ ಫಸ್ಟ್ ಇಯರ್ ನಲ್ಲಿ ಏನು ಮಾಡ್ತಾರೆ, ಸೆಲೆಕ್ಟೆಡ್ ಪೇರೆಂಟ್ಸ್ ಪ್ಲಾಂಟೆಡ್ ಇನ್ ಕ್ರಾಸಿಂಗ್ ಬ್ಲಾಕ್ಸ್ ಅಂಡ್ ಕ್ರಾಸಸ್ ಮೇಡ್. ಸೊ ಇನಿಷಿಯಲಿ 2 ಡಿಫರೆಂಟ್ ಪೇರೆಂಟಲ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಹೈಬ್ರಿಡೈಸೇಷನ್ ಟೆಕ್ನಿಕ್ ಅನ್ನ ಫಾಲೋ ಅಪ್ ಮಾಡೋದು ಫಸ್ಟ್ ಇಯರ್ ಅಲ್ಲಿ ಮಾಡ್ತಾರೆ. ಸೊ ಸೆಕೆಂಡ್ ಇಯರ್ ಅಲ್ಲಿ ಏನ್ ಮಾಡ್ತಾರೆ, 10 to 30 ಸೀಡ್ ಸ್ಪೇಸ್ ಪ್ಲಾಂಟೆಡ್ ಹಾರ್ವೆಸ್ಟೆಡ್ ಇನ್ ಬಲ್ಕ್. ಸೊ ಇನಿಷಿಯಲಿ F1 ಜನರೇಷನ್ಸ್ ಅಲ್ಲಿ ದಟ್ ಈಸ್ ಫಸ್ಟ್ ಪೇರೆಂಟಲ್ ಪ್ಲಾಂಟ್ ಇಂದ ಪ್ರೊಡಕ್ಷನ್ ಆದ ಸೀಡ್ಸ್ ಅನ್ನ F1 ಸೀಡ್ಸ್ ಹೇಳಿ ಕರೀತೀರಾ. ಸೊ F1 ಸೀಡ್ಸ್ ಇಂದ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ಅನ್ನ ಕಲ್ಟಿವೇಶನ್ ಮಾಡ್ತೀರಾ. ಸೊ ಅದರಲ್ಲಿ ಏನ್ ಮಾಡ್ತೀವಿ, 10 to 30 ಪ್ಲಾಂಟ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದರಿಂದ ಸೀಡ್ಸ್ ಅನ್ನ ಹಾರ್ವೆಸ್ಟೆಡ್ ಮಾಡ್ಕೊಂಡು F2 ಜನರೇಷನ್ಸ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ F2 ಜನರೇಷನ್ ನಥಿಂಗ್ ಬಟ್ ಥರ್ಡ್ ಇಯರ್. ಸೊ ಥರ್ಡ್ ಇಯರ್ ಅಲ್ಲಿ ಏನ್ ಮಾಡ್ತೀವಿ, 2000 to 10,000 ಪ್ಲಾಂಟ್ಸ್ ಆರ್ ಸ್ಪೇಸ್ ಪ್ಲಾಂಟೆಡ್. ಸೊ ಇನಿಷಿಯಲಿ F1 ಜನರೇಷನ್ಸ್ ಇಂದ 2000 ಇಂದ 10,000 ಪ್ರೋಜೆನಿಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಸ್ಪೇಸ್ ಪ್ಲಾಂಟೆಡ್ ಅಲ್ಲಿ ಕಲ್ಟಿವೇಶನ್ ಮಾಡ್ತೀರಾ. ನೆಕ್ಸ್ಟ್ ಇದರಲ್ಲಿ ಏನ್ ಮಾಡ್ತೀರಾ, F2 ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತೀರಾ, ದಟ್ ಈಸ್ 200 to 10,000 ಪ್ಲಾಂಟ್ ಅಲ್ಲಿ 100 to 150 ಸುಪೀರಿಯರ್ ಪ್ರೋಜೆನಿಸ್ ಆರ್ ಸೆಲೆಕ್ಟೆಡ್ ಆರ್ ಸುಪೀರಿಯರ್ ಪ್ಲಾಂಟ್ಸ್ ಆರ್ ಸೆಲೆಕ್ಟೆಡ್. ಸೊ F2 ಜನರೇಷನ್ಸ್ ಅಲ್ಲಿ ದಟ್ ಈಸ್ 2000 ದಿಂದ 10,000 ಪ್ಲಾಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಸುಪೀರಿಯರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇರುವಂತ 100 to 500 ಆರ್ 150 ಪ್ಲಾಂಟ್ಸ್ ಅನ್ನ ನಾವು ಸೆಲೆಕ್ಷನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಬರುವಂತದ್ದು F3 ಜನರೇಷನ್. ಸೊ F3 ಜನರೇಷನ್ ನಥಿಂಗ್ ಬಟ್ ಫೋರ್ತ್ ಇಯರ್. ಸೊ ಫೋರ್ತ್ ಇಯರ್ ಏನ್ ಮಾಡ್ತೀವಿ ನಾವು, ಇಂಡಿವಿಜುವಲ್ ಪ್ಲಾಂಟ್ ಪ್ರೋಜೆನಿಸ್ ಆರ್ ಸ್ಪೇಸ್ ಪ್ಲಾಂಟೆಡ್. ಸೊ ಇನಿಷಿಯಲಿ ಅಗೇನ್ F2 ಜನರೇಷನ್ ಅಲ್ಲಿ ಏನ್ ಮೆಥಡ್ ಅನ್ನ ಫಾಲೋ ಅಪ್ ಮಾಡಿದ್ರೆ ಸೇಮ್ ಮೆಥಡ್ ಅನ್ನೇ ಮಾಡ್ತೀವಿ. ಏನ್ ಮಾಡ್ತೀವಿ, ಪ್ಲಾಂಟ್ ಅನ್ನ ಸ್ಪೇಸ್ ಪ್ಲಾಂಟೆಡ್ ಮಾಡ್ತೀವಿ, ಅದರಲ್ಲಿ ಸುಪೀರಿಯರ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಫಿಫ್ತ್ ಇಯರ್ ನಲ್ಲಿ ಏನ್ ಮಾಡ್ತೀವಿ, ದಟ್ ಈಸ್ F4 ಜನರೇಷನ್ಸ್ ಅಲ್ಲಿ as same as F3 ಜನರೇಷನ್. ಸೊ F3 ಜನರೇಷನ್ಸ್ ಅಲ್ಲಿ ಏನ್ ಮಾಡಿದ್ರೆ ಸ್ಪೇಸ್ ಪ್ಲಾಂಟೆಡ್ ಮಾಡಿದ್ರೆ ಅದರಲ್ಲಿ ಸುಪೀರಿಯರ್ ಸೆಲೆಕ್ಷನ್ ಮಾಡಿದಿರ. ಸೇಮ್ ಮೆಥಡ್ ಅನ್ನ F5 ಜನರೇಷನ್ F4 ಜನರೇಷನ್ ಅಲ್ಲಿ ಅಥವಾ ಫಿಫ್ತ್ ಇಯರ್ ಅಲ್ಲಿ ಫಾಲೋ ಅಪ್ ಮಾಡ್ತೀರಾ. ಸೊ ನೆಕ್ಸ್ಟ್ ಒನ್ ಇಸ್ ಸಿಕ್ಸ್ತ್ ಇಯರ್. ಸೊ ಸಿಕ್ಸ್ತ್ ಇಯರ್ ನಥಿಂಗ್ ಬಟ್ F5 ಜನರೇಷನ್. ಸೊ F5 ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತೀರಾ, ಇಂಡಿವಿಜುವಲ್ ಪ್ರೋಜೆನಿ ಪ್ಲಾಂಟೆಡ್ ಇನ್ ಮಲ್ಟಿ ರೋ. ಸೊ ಇನಿಷಿಯಲಿ ಮಲ್ಟಿ ರೋ ನಲ್ಲಿ ಪ್ಲಾಂಟ್ ಅನ್ನ ಕಲ್ಟಿವೇಶನ್ ಮಾಡ್ತೀರಾ, ದಟ್ ಈಸ್ ರೆಪ್ಲಿಕೇಟ್. ಸೊ ರೆಪ್ಲಿಕೇಟ್ ಅಲ್ಲಿ ಪ್ಲಾಂಟ್ ಅನ್ನ ಪ್ರೊಡಕ್ಷನ್ ಅಪ್ ಟು F4 ಜನರೇಷನ್ ಅವರಿಗೆ ನಾವು ರೆಪ್ಲಿಕೇಟ್ ಪ್ರೊಡಕ್ಷನ್ ಮಾಡಲ್ಲ. ರೆಪ್ಲಿಕೇಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದು ಯಾವಾಗ, F5 ಜನರೇಷನ್ ಇಂದ. ಸೊ ಇದರಲ್ಲಿ ಸುಪೀರಿಯರ್ ಪ್ಲಾಂಟ್ ಯಾವ್ದಿದೆ ಅದನ್ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಮಾಡ್ತೀರಾ. ಸೊ ಸೆವೆಂತ್ ಇಯರ್ ಅಲ್ಲಿ ಅಥವಾ ಸಿಕ್ಸ್ ಜನರೇಷನ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಆಸ್ ಸೇಮ್ ಆಸ್ F5 ಜನರೇಷನ್. ಸೊ ಇನಿಷಿಯಲಿ F5 ಜನರೇಷನ್ ಹೇಗೆ ಮಲ್ಟಿ ರೋ ಕಲ್ಟಿವೇಶನ್ ಮಾಡಿದ್ರು ಅಥವಾ ಮಲ್ಟಿ ರೋ ಕಲ್ಟಿವೇಶನ್ ಮಾಡಿದ್ರು, ಸೇಮ್ ಮೆಥಡ್ ಅನ್ನ ನಾವು F6 ಜನರೇಷನ್ ಅಲ್ಲಿ ಫಾಲೋ ಅಪ್ ಮಾಡ್ತೀರಾ. ಅದರಲ್ಲಿ ಸುಪೀರಿಯರ್ ಅನ್ನ F7 ಜನರೇಷನ್ಗೆ
ಪಾಸ್ ಮಾಡ್ತೀವಿ, ದಟ್ ಈಸ್ 8th ಇಯರ್. ಸೊ 8th ಇಯರ್ ನಥಿಂಗ್ ಬಟ್ F7 ಜನರೇಷನ್. ಸೊ 8th ಇಯರ್ ಅಲ್ಲಿ ನಾವು ಏನು ಮಾಡ್ತೀವಿ, ಪ್ರಿಲಿಮಿನರಿ ಈಲ್ಡ್ ಟ್ರಯಲ್. ಸೊ ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಯಾವ್ದು ಜೊತೆಗೆ ಮಾಡ್ತೀವಿ, ಆಲ್ರೆಡಿ ಪ್ರೆಸೆಂಟ್ ಇರುವ ಸುಪೀರಿಯರ್ ಪ್ಲಾಂಟ್ ಜೊತೆಗೆ ಪ್ರಿಲಿಮಿನರಿ ಈಲ್ಡ್ ಟ್ರಯಲ್ ಟೆಸ್ಟ್ ಅನ್ನ ಮಾಡ್ತೀವಿ. ಅದ್ರ ಜೊತೆಗೆ ಕ್ವಾಲಿಟಿ ಟೆಸ್ಟ್. ಸೊ ಕ್ವಾಲಿಟಿ ಟೆಸ್ಟ್ ಅಲ್ಲಿ ಯಾವುದು, ಈಲ್ಡಿಂಗ್ ನೇಚರ್ ಆಗಿರ್ಬೋದು, ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು, ಅಥವಾ ಲಾಡ್ಜಿಂಗ್ ರೆಸಿಸ್ಟೆಂಟ್ ನೇಚರ್ ಆಗಿರ್ಬೋದು. ಸೊ ಅವೆಲ್ಲ ಟೆಸ್ಟ್ ಮಾಡುವಂಥದ್ದು ಯಾವ್ದ್ರಲ್ಲಿ ಬರುತ್ತೆ, 8th ಇಯರ್ ಅಲ್ಲಿ ಬರುತ್ತೆ ಅಥವಾ 7 ಜನರೇಷನ್ಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 9 to 11th ಇಯರ್ ಅವರಿಗೂ ಏನು ಮಾಡ್ತೀವಿ, ಅಥವಾ F8 to F10 ಜನರೇಷನ್ ಅವರಿಗೆ ಏನು ಮಾಡ್ತೀವಿ ನಾವು, ಕೋಆರ್ಡಿನೇಟೆಡ್ ಈಲ್ಡ್ ಟ್ರಯಲ್. ಸೊ ಕಂಟಿನ್ಯೂಯಸ್ ಆಗಿ ಏನು ಮಾಡ್ತೀವಿ, ಈಲ್ಡ್ ಟ್ರಯಲ್ ಅನ್ನ ಮಾಡ್ತಾ ಹೋಗುತ್ತೆ. ದಟ್ ಈಸ್ ಮಲ್ಟಿ ರೋ ಕಲ್ಟಿವೇಶನ್ ಮಾಡ್ತೀವಿ, ಅದರಲ್ಲಿ ಸುಪೀರಿಯರ್ ಪ್ಲಾಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ತೀವಿ. ಸೇಮ್ ಅದೇ ಪ್ಲಾಂಟ್ ಅನ್ನ ಅಗೇನ್ ಮತ್ತೆ ಕಲ್ಟಿವೇಶನ್ ಮಾಡ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ, ಡಿಫ್ರೆಂಟ್ ಆಗ್ರೋನಮಿಕ್ ಕಂಡೀಷನ್ಗೂ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ ಆ ನೇಚರ್ ಅಲ್ಲಿ ಅದರ ಈಲ್ಡಿಂಗ್ ಪವರ್ ಅನ್ನ ಚೆಕ್ ಮಾಡ್ತೀವಿ. ಅದನ್ನ ಏನು ಮಾಡ್ತೀವಿ, 9 to 11 ಇಯರ್ ವರೆಗೂ ಕಂಟಿನ್ಯೂ ಮಾಡ್ತೀವಿ. ಸೊ ಅಟ್ ದಿ ಎಂಡ್ ಆಫ್ 12th ಇಯರ್ ಅಲ್ಲಿ ಅಥವಾ F11 ಜನರೇಷನ್ಸ್ ಅಲ್ಲಿ ಏನು ಮಾಡ್ತೀವಿ, ಸೀಡ್ ಇನ್ಕ್ರೀಸ್ಡ್ ಫಾರ್ ಡಿಸ್ಟ್ರಿಬ್ಯೂಷನ್ ಬಿಗ್ಯಾನ್. ಸೊ ಇನಿಷಿಯಲಿ F10 ಜನರೇಷನ್ ಇರುವಂತ F10 ಜನರೇಷನ್ ಅಲ್ಲಿ ಪ್ರೊಡಕ್ಷನ್ ಅಂತ ಪ್ಲಾಂಟ್ ಅನ್ನ ಆಸ್ ಎ ನ್ಯೂ ವೆರೈಟಿ ಹೇಳಿ ನಾವು ಪಬ್ಲಿಷ್ ಮಾಡ್ತೀವಿ. ಅದನ್ನ ಸೀಡ್ ಕಾರ್ಪೊರೇಷನ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀವಿ. ಅವರಿಂದ ಸರ್ಟಿಫಿಕೇಟ್ ತಗೊಂಡು ಫಾರ್ಮರ್ಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಯಾವಾಗ ಮಾಡ್ತೀವಿ, ಟ್ವೆಲ್ತ್ ಇಯರ್ ನಲ್ಲಿ ಮಾಡ್ತೀವಿ. ದಟ್ ಈಸ್ F11 ಜನರೇಷನ್ ಅಲ್ಲಿ ಮಾಡ್ತೀವಿ. ಇವೆಷ್ಟು ಓವರ್ ಆಲ್ ಪ್ರೊಸೀಜರ್ಸ್ ಆಫ್ ಪೆಡಿಗ್ರಿ ಮೆಥಡ್. Next one is merits of pedigree method. The method gives the maximum opportunity for the breeder to use his skill and judgment for the selection of plants, particularly in the early segregating generation. So first merit ಏನು ಹೇಳ್ರಿ, ಮ್ಯಾಕ್ಸಿಮಮ್ ಅಪರ್ಚುನಿಟಿ ಫಾರ್ ದಿ ಸೆಲೆಕ್ಷನ್ಸ್ ಆಫ್ ದಿ ಪ್ಲಾಂಟ್. ಸೊ ಇನಿಷಿಯಲಿ ಏನು ಮಾಡ್ತೀವಿ, ಅಪ್ ಟು 12 ಜನರೇಷನ್ ಅವರಿಗೆ ಕಲ್ಟಿವೇಶನ್ ಮಾಡ್ತಾ ಇರೋದ್ರಿಂದ ಅಥವಾ ಕ್ರಾಸಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಮಗೆ ಬೇಕಾದ ಕ್ಯಾರೆಕ್ಟರ್ ಯಾವ ಪ್ಲಾಂಟ್ ಅಲ್ಲಿ ಪ್ರೆಸೆಂಟ್ ಇದೆ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಆಫ್ ಲಾರ್ಜ್ ಇಯರ್ ಅವರಿಗೆ ತುಂಬಾ ಜಾಸ್ತಿ ವರ್ಷದವರೆಗೂ ಕಲ್ಟಿವೇಶನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬ್ರೀಡರ್ ತನ್ನ ಸ್ಕಿಲ್ಸ್ ಅನ್ನ ಯಾವೆಲ್ಲ ಸ್ಕಿಲ್ಸ್ ಇದೆ ಎಲ್ಲ ಸ್ಕಿಲ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೂ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಮೆರಿಟ್ ಏನು, ಇಟ್ ಈಸ್ ವೆಲ್ ಸೂಟೆಡ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್ ವಿಚ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಅಂಡ್ ಆರ್ ಸಿಂಪ್ಲಿ ಇನ್ಹೆರಿಟೆಡ್. ಸೊ ಇನಿಷಿಯಲಿ ಪೆಡಿಗ್ರಿ ಮೆಥಡ್ ಏನಕ್ಕೆ ಹೆಲ್ಪ್ ಆಗುತ್ತೆ, ಇಂಪ್ರೂವಿಂಗ್ ದ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಇಂಪ್ರೂವ್ಮೆಂಟ್ ದಟ್ ಈಸ್ ಈಲ್ಡಿಂಗ್ ನೇಚರ್ ಆಗಿರ್ಬೋದು, ಅಥವಾ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು, ಲಾಡ್ಜಿಂಗ್ ಸಸೆಪ್ಟಿಬಿಲಿಟಿ ಆಗಿರ್ಬೋದು. ಸೊ ಇವೆಲ್ಲ ಕ್ಯಾರೆಕ್ಟರ್ನ ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಮೆರಿಟು, ಇಟ್ ಟೇಕ್ಸ್ ಲೆಸ್ ಟೈಮ್ ದೆನ್ ದಿ ಬಲ್ಕ್ ಮೆಥಡ್ ಟು ಡೆವಲಪ್ ಎ ನ್ಯೂ ವೆರೈಟಿ. ಸೊ ಬಲ್ಕ್ ಮೆಥಡ್ ಅಲ್ಲಿ 100% ಹೋಮೋಜೈಗಸ್ ವೆರೈಟಿಯನ್ನು ಪ್ರೊಡಕ್ಷನ್ ಮಾಡಲ್ಲ. ಬಟ್ ಇನ್ ಪೆಡಿಗ್ರಿ ಮೆಥಡ್ ಅಲ್ಲಿ 100% ಹೋಮೋಜೈಗಸ್ ಪ್ಲಾಂಟ್ ಅನ್ನ ತುಂಬಾ ಕಡಿಮೆ ಇಯರ್ ಅಲ್ಲಿ ನಾವೇನ್ ಮಾಡೋದು, ಪ್ರೊಡಕ್ಷನ್ ಮಾಡಬಹುದು. ಇದು ಇನ್ನೊಂದು ಮೆರಿಟು. ಸೊ ನೆಕ್ಸ್ಟ್ ಮೆರಿಟ್ ಏನು, ದ ಬ್ರೀಡರ್ ಮೇ ಆಬ್ಟೇನ್ able to obtain information about the inheritance of qualitative character from the pedigree record. So with the help of ಪೆಡಿಗ್ರಿ ರೆಕಾರ್ಡ್ ಇಂದ ನಾವು ಹೇಳ್ಬೋದು ಆನ್ಸಿಸ್ಟರ್ ಪ್ಲಾಂಟ್ ಅಲ್ಲಿ ಇರುವಂತ ಕ್ಯಾರೆಕ್ಟರ್ ಯಾವೆಲ್ಲ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆ. ಸೊ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾವು ಜನರೇಷನ್ ಆಫ್ಟರ್ ಪಾಸ್ ಮಾಡಿ ಹೋಮೋಜೈಗಸ್ ಕ್ಯಾರೆಕ್ಟರ್ ಆಗಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಯಾವುದು ಈ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಪ್ಲಾಂಟ್ ಅಂಡ್ ಪ್ರೊಜೆನಿಸ್ ವಿತ್ ವಿಸಿಬಲ್ ಡಿಫೆಕ್ಟ್ ಅಂಡ್ ವೀಕ್ನೆಸ್ ಆರ್ ಎಲಿಮಿನೇಟೆಡ್ ಎಟ್ ಅನ್ ಅರ್ಲಿ ಸ್ಟೇಜ್ ಇನ್ ಬ್ರೀಡಿಂಗ್ ಪ್ರೋಗ್ರಾಮ್. ಸೊ ಇನಿಷಿಯಲಿ ನೆಕ್ಸ್ಟ್ ಒನ್ ಇಸ್ ವಿಸಿಬಲಿ ಡಿಫೆಕ್ಟಿವ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ವೀಕ್ನೆಸ್ ಕ್ಯಾರೆಕ್ಟರ್ ಅನ್ನ ಏನ್ ಮಾಡಬೇಕು, ಎಲಿಮಿನೇಟ್ ಮಾಡಲಿಕ್ಕೆ ಪೆಡಿಗ್ರಿ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಡಿಮೆರಿಟ್ಸ್ ಆಫ್ ಪೆಡಿಗ್ರಿ ಮೆಥಡ್. ಫಸ್ಟ್ ಒನ್ ಯಾವುದು, ಮೇಂಟೆನೆನ್ಸ್ ಆಫ್ ಅಕ್ಯುರೇಟ್ ಪೆಡಿಗ್ರಿ ರೆಕಾರ್ಡ್ ಟೇಕ್ಸ್ ಅಪ್ ವ್ಯಾಲ್ಯೂಯಬಲ್ ಟೈಮ್. ಸೊ ಇನಿಷಿಯಲಿ ನಮಗೆ ಎನ್ಸಿಸ್ಟರ್ ವೆರೈಟಿಯನ್ನ ಅಥವಾ ಎನ್ಸಿಸ್ಟರ್ ಪ್ಲಾಂಟ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಲಾರ್ಜ್ ಟೈಮ್ ಅನ್ನ ತಗೊಳುತ್ತೆ. ಇದು ಒಂದು ಡಿಮೆರಿಟ್. ನೆಕ್ಸ್ಟ್ ಡಿಮೆರಿಟ್ ಅಂದ್ರೆ ಏನಂದ್ರೆ, ಸೆಲೆಕ್ಷನ್ ಅಮಾಂಗ್ and within a large number of progenies is every generation is laborious and time consuming. So initially compared to other method ಗೆ ಕಂಪೇರ್ ಮಾಡಿದ್ರೆ pedigree method is time consuming along with the laborious, because up to 2000 to 10,000 plants are utilized. So ಎಲ್ಲ ಪ್ಲಾಂಟ್ಗೂ ಏನು ಮಾಡೋಕ್ಕಾಗುತ್ತೆ, ಸೆಲ್ಫಿಂಗ್ ಮಾಡೋಕ್ಕಾಗುತ್ತೆ. ಸೊ ಸೆಲ್ಫಿಂಗ್ ಮಾಡಲಿಕ್ಕೆ ಲಾರ್ಜ್ ನಂಬರ್ ಆಫ್ ಲೇಬರ್ ನೆಸೆಸಿಟಿ ಇರುತ್ತೆ. ಸೊ ಕಂಪೇರ್ ಟು ಅದರ್ ಮೆಥಡ್ ದಟ್ ಇಸ್ ಮಾಸ್ ಸೆಲೆಕ್ಷನ್ಗೆ ಅಥವಾ ಪ್ಯೂರ್ ಲ್ಯಾಂಡ್ ಸೆಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಈ ಪೆಡಿಗ್ರಿ ಮೆಥಡ್ ಏನು ಲೇಬರಸ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್. ಸೊ ನೆಕ್ಸ್ಟ್ ಒನ್ ಇಸ್ ಡಿಮೆರಿಟ್ ಏನು, ದ ಬ್ರೀಡರ್ ವುಡ್ ಬಿ ನಾಟ್ ಏಬಲ್ ಟು ಹ್ಯಾಂಡಲ್ ಮೆನಿ ಕ್ರಾಸಸ್ ಅಕಾರ್ಡಿಂಗ್ ಟು ಪೆಡಿಗ್ರಿ ಮೆಥಡ್. ಸೊ ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ, ಅಪ್ ಟು 10,000 ಪ್ಲಾಂಟ್ಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ, ಸೊ ಕೇರ್ಫುಲ್ ಆಗಿ ಎಲ್ಲದಕ್ಕೂ ಸೆಲ್ಫಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಸೊ ನೆಕ್ಸ್ಟ್ ಡಿಮೆರಿಟ್ ಏನು, ದ ಸಕ್ಸಸ್ ಆಫ್ ದಿಸ್ ಮೆಥಡ್ ಲಾರ್ಜ್ಲಿ ಡಿಪೆಂಡಿಂಗ್ ಆನ್ ದಿ ಸ್ಕಿಲ್ ಆಫ್ ದಿ ಬ್ರೀಡರ್. ಸೊ ಏನಾಗತ್ತೆ, ಲೇಬರ್ ಇರುವಂಥ ಲೇಬರ್ಸ್ ಏನಿರಬೇಕು, ಪ್ರಾಪರ್ಲಿ ಸ್ಕಿಲ್ಲಿಂಗ್ ಇರಬೇಕು, ಅಥವಾ ಅವರಲ್ಲಿ ಹೈಬ್ರಿಡೈಸೇಷನ್ ಟೆಕ್ನಿಕನ್ನು ಹೇಗೆ ಫಾಲೋ ಅಪ್ ಮಾಡಬೇಕು ಎಲ್ಲ ಪ್ರಾಪರ್ ನಾಲೆಜ್ ಇರಬೇಕು. ಸೊ ಅಂಥವ್ರನ್ನೇ ನಾವೇನು ಮಾಡೋಕ್ಕಾಗುತ್ತೆ, ಯುಟಿಲೈಸೇಷನ್ ಮಾಡ್ಕೊಳ್ತೇವೆ. ಸೊ ಇನಿಷಿಯಲಿ ಪೆಡಿಗ್ರಿ ಮೆಥಡ್ ಡೈರೆಕ್ಟ್ಲಿ ಡಿಪೆಂಡಿಂಗ್ ಆನ್ ದಿ ಸ್ಕಿಲ್ ಆಫ್ ದಿ ಬ್ರೀಡರ್. ಸೊ ಬ್ರೀಡರಲ್ಲಿ ಯಾವ ರೀತಿ ಸ್ಕಿಲ್ ಇರುತ್ತೋ ಅದ್ರ ಮೇಲೆ ನಮಗೆ ಹೋಮೋಜೈಗಸ್ ಪ್ಲಾಂಟ್ ಪ್ರೊಡಕ್ಷನ್ ಡಿಪೆಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಡಿಮೆರಿಟ್ ಏನು ಹೇಳಿದ್ರೆ, ಸೆಲೆಕ್ಷನ್ ಫಾರ್ ಈಲ್ಡಿಂಗ್ ಇನ್ F2 and F3 is ineffective if care is not taken to retain sufficient number of progenies. Valuable genotype may be lost in their early segregating generation. ಸೊ ಇನಿಷಿಯಲಿ ಇದರಲ್ಲಿ ಏನು ಹೇಳ್ರಿ, F2 ಜನರೇಷನ್ ಮತ್ತು F3 ಜನರೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರಲ್ಲಿ ಏನು ಮಾಡ್ತೀವಿ, ಅಪ್ ಟು 10,000 ಪ್ಲಾಂಟನ್ನು ಕಲ್ಟಿವೇಷನ್ ಮಾಡಿ ಅದರಲ್ಲಿ 150 ಪ್ಲಾಂಟನ್ನು ಸೆಲೆಕ್ಷನ್ ಮಾಡ್ತೀವಿ. ಸೊ ಆ ಸೆಲೆಕ್ಷನ್ ಪ್ರೊಸೀಜರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದರಲ್ಲೇ ನಾವೇನಾದರೂ ಕರೆಕ್ಟಾಗಿ ಬೇಕಾಗಿರುವಂಥ ಕ್ಯಾರೆಕ್ಟರ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರೆ ಎಂಟೈರ್ ಪ್ರೊಸೀಜರ್ ಏನು ಯೂಸ್ಲೆಸ್. ಸೊ ರಿಜೆಕ್ಟ್ ಮಾಡಬೇಕಾಗತ್ತೆ. ಇದು ಇನ್ನೊಂದು ಡಿಮೆರಿಟ್.